ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವಿವತ್ತು ಗಣಿತ ಬೋಧನಾ ಶಾಸ್ತ್ರದ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಗಣಿತ ಅಂತ ಅಂದಾಗ ನೋಡಿ, ನಿಘಂಟು ಏನ್ ಹೇಳುತ್ತೆ ಅಂದ್ರೆ ಸಂಖ್ಯೆಗಳ ವಿಜ್ಞಾನ ಅಂತ ಹೇಳುತ್ತೆ. ನಾನು ಇದನ್ನ ಹೈಲೈಟ್ ಮಾಡ್ತಾ ಹೋಗ್ಬಿಡ್ತೇನೆ. ಓಕೆ, ಎಸ್. ಗಣಿತ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ನಿಘಂಟು ಏನ್ ಹೇಳುತ್ತೆ ಗಣಿತ ಅಂದ್ರೆ ಸಂಖ್ಯೆಗಳ ವಿಜ್ಞಾನ ಅಂತ ಹೇಳುತ್ತೆ. ಯಾವುದು ನಿಘಂಟು? ನಿಘಂಟನ್ನ ಓಪನ್ ಮಾಡಿದಾಗ ಗಣಿತ ಆ ಒಂದು ಪದಕ್ಕೆ ನಾವು ಅರ್ಥವನ್ನ ಹುಡುಕ್ತಾ ಹೋದ್ರೆ ಸಂಖ್ಯೆಗಳ ವಿಜ್ಞಾನವೇ ಗಣಿತ ಅಂತ ಹೇಳುತ್ತೆ. ಜೊತೆಗೆ ಗಣನೆಯ ಕಲೆ ಅಂತ ಹೇಳುತ್ತೆ. ಓಕೆ, ಇನ್ನು ಗಣಿತ ಅನ್ನುವಂಥದ್ದು ಒಂದು ವಿಜ್ಞಾನದ ವ್ಯವಸ್ಥಿತವಾದ ಸಂಘಟಿತ ಹಾಗೂ ಪರಿಪೂರ್ಣ ವಿಭಾಗ ಆಗಿದೆ. ಗಣಿತವನ್ನ ಅನೇಕ ಗಣಿತಜ್ಞರು ಮತ್ತು ತತ್ವಜ್ಞಾನಿಗಳು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಹಾಗಾದ್ರೆ ಏನೆಲ್ಲ ವ್ಯಾಖ್ಯಾನಿಸಿದ್ದಾರೆ ನೋಡೋದಾದ್ರೆ, ಮೊದಲನೇದಾಗಿ ಗಾಸ್ ರವರು ಏನ್ ಹೇಳ್ತಾರೆ ಅಂದ್ರೆ ಗಣಿತ ಅನ್ನುವಂಥದ್ದು ವಿಜ್ಞಾನದ ರಾಣಿ ಮತ್ತು ಅಂಕಗಣಿತವು ಗಣಿತದ ರಾಣಿ ಅಂತ ಹೇಳ್ತಾರೆ. ಗಾಸ್ ರವರು ಏನೇ ಹೇಳ್ತಾರೆ, ಗಣಿತ ಏನಿದೆ ಅದು ವಿಜ್ಞಾನದ ರಾಣಿ, ಇನ್ನು ಅಂಕಗಣಿತ ಏನಿದೆ ಅದು ಗಣಿತದ ರಾಣಿ ಅಂತ ಹೇಳ್ತಾರೆ. ಓಕೆ, ಇನ್ನು ಕಾಂಪ್ಟೆ ಅವ್ರ ಪ್ರಕಾರ ಗಣಿತ ಅನ್ನುವಂಥದ್ದು ವಿಜ್ಞಾನದ ಪರೋಕ್ಷ ಅಳತೆಯಾಗಿದೆ. ಓಕೆ, ವಿಜ್ಞಾನ ಅನ್ನುವಂಥದ್ದು ಪರೋಕ್ಷ ಅಳತೆಯಾಗಿದೆ. ಇನ್ನು ಕಾಂಟ್ ರವ್ರು ಏನ್ ಹೇಳ್ತಾರೆ, ಗಣಿತ ಅನ್ನುವಂಥದ್ದು ಎಲ್ಲ ಭೌತಿಕ ಸಂಶೋಧನೆಗಳ ಅತ್ಯವಶ್ಯಕ ಸಾಧನ ಆಗಿದೆ. ಇನ್ನು ಬೇಕನ್ ರವ್ರು ಏನ್ ಹೇಳ್ತಾರೆ, ಗಣಿತ ಅನ್ನುವಂಥದ್ದು ಎಲ್ಲ ವಿಜ್ಞಾನಗಳ ಮುಖ್ಯ ದ್ವಾರ ಮತ್ತು ಕೀಲಿ ಇದ್ದಂತೆ ಅಂತ ಹೇಳ್ತಾರೆ. ಓಕೆ, ಇನ್ನು ಲಾಕೇರ್ ಅವರ ಪ್ರಕಾರ ಗಣಿತ ಅನ್ನುವಂಥದ್ದು ವಿವೇಚನಾ ಸಾಮರ್ಥ್ಯವನ್ನ ಬೆಳೆಸುವ ಸಾಧನ ಆಗಿದೆ ಅಂತ ಹೇಳ್ತಾರೆ. ಇನ್ನು ಲಿಂಡ್ಸ್ ರೇ ರವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಗಣಿತ ಎಲ್ಲ ಭೌತಿಕ ವಿಜ್ಞಾನಗಳ ಭಾಷೆ ಆಗಿದೆ. ಜೊತೆಗೆ ಇದಕ್ಕಿಂತ ಮತ್ತೊಂದು ಅದ್ಭುತವಾದ ಭಾಷೆ ಮನುಷ್ಯನ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಸೃಷ್ಟಿಯಾಗಿಲ್ಲ ಅಂತ ಹೇಳ್ತಾರೆ. ನೋಡಿ, ಈ ಎಲ್ಲಾ ಹೇಳಿಕೆಗಳು ಏನಿದೆ ನಿಮ್ದೇ ಆದಂತ ಒಂದು ಕೀ ಪಾಯಿಂಟ್ಸ್ ಇಟ್ಕೊಂಡನ್ನ ನೀವು ನಿಮ್ದೇ ಆದಂತ ಒಂದು ಕೀ ಟರ್ಮ್ಸ್ ಅನ್ನ ಇಟ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು. ಓಕೆ, ಯಾಕೆ ಅಂತ ಅಂದ್ರೆ ಈ ಒಂದು ವಾಕ್ಯವನ್ನ ಕೊಟ್ಬಿಟ್ಟು ಇದನ್ನ ಹೇಳದಂತವ್ರು ಯಾರು ಅಂತ ಹೇಳಿ ಪೆಡಗಾಜಿನಲ್ಲಿ, ಮ್ಯಾಥ್ಸ್ ಪೆಡಗಾಜಿನಲ್ಲಿ ಕೇಳ್ತಾರೆ. ಓಕೆ, ಇನ್ನು ಬೆಟ್ರಾಂಡ್ ಸೆಲ್ ರವರು ಬರೆದಿರುವಂತಹ ಕ್ವೀನ್ ಆಫ್ ಸೈನ್ಸ್ ಪುಸ್ತಕದಲ್ಲಿ ಉಲ್ಲೇಖಗೊಂಡಂತೆ ಗಣಿತದ ಅನುಕೂಲತೆಗಳನ್ನ ಇ.ಟಿ. ಬೆಲ್ ರವರು ಹೀಗೆ ವಿಶ್ಲೇಷಿಸಿದ್ದಾರೆ. ಯಾವ ರೀತಿ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ಸ್. ಓಕೆ, ಅಂದ್ರೆ ನಿಮ್ಮ ಒಂದು ಇವಾಗ ಗಣಿತ ಅಂತ ಬಂದಾಗ ಆ ಸಬ್ಜೆಕ್ಟ್ಗೆ ಪೆಡಗಾಜಿಗೆ ಏನೆಲ್ಲ ರೆಫರ್ ಮಾಡ್ಬೇಕು ಅಂತ ಹೇಳಿ ರೆಫರೆನ್ಸ್ ಬುಕ್ ಕೊಟ್ಟಿರ್ತಾರಲ್ವಾ, ಸೊ ಆ ಒಂದು ರಿಸೋರ್ಸ್ ಇಂದ ಕಲೆಕ್ಟ್ ಮಾಡಿರುವಂತಹ ನೋಟ್ಸ್ ಇದಾಗಿರುತ್ತೆ. ಸೊ ಹಾಗಾಗಿ ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅನ್ನೋ ಒಂದೇ ಒಂದು ಉಪಯೋಗಿಸ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಯಿಂದಾನೇ ಇನ್ನು ನೋಟಿಫಿಕೇಶನ್ ಬಿಡೋದಕ್ಕಿಂತ ಮುಂಚೆ ಈ ಕ್ಲಾಸಸ್ ಎಲ್ಲ ಮಾಡ್ತಾ ಇರೋದು. ಓಕೆ, ಇನ್ನು ಬೆಟ್ರಾಂಡ್ ಸೆಲ್ ರವರು ಬರೆದಿರುವಂತಹ ಕ್ವೀನ್ ಆಫ್ ಸೈನ್ಸ್ ಪುಸ್ತಕದಲ್ಲಿ ಉಲ್ಲೇಖಗೊಂಡಂತೆ ಗಣಿತದ ಅನುಕೂಲತೆಗಳನ್ನ ಇ.ಟಿ. ಬೆಲ್ ರವರು ಹೀಗೆ ವಿಶ್ಲೇಷಿಸಿದ್ದಾರೆ. ಯಾವ ತರ ವಿಶ್ಲೇಷಿಸಿದ್ದಾರೆ? 3 ತರ ಹೇಳ್ತಾರೆ. ಮೊದಲನೇದಾಗಿ, ಗಣಿತದಲ್ಲಿ ಅಮೂರ್ತ ಸ್ವಭಾವವು ಸಮಗ್ರವಾಗಿ ಸೃಷ್ಟೀಕರಿಸುತ್ತದೆ. ಎರಡನೇದು, ಗಣಿತದ ಎಲ್ಲಾ ಜ್ಞಾನವನ್ನು ಸ್ವಯಂ ಸಿದ್ಧಗಳ ರೂಪಕ್ಕೆ ಸಂಕ್ಷಿಪ್ತಗೊಳಿಸಲಾಗುತ್ತದೆ. ಮೂರನೇದು, ಇದು ಗಣಿತದ ಸಾಂಪ್ರದಾಯಿಕ ವ್ಯಾಖ್ಯಾನಗಳಾಗಿರುವಂತಹ ಸಂಖ್ಯೆಗಳ ವಿಜ್ಞಾನ, ಪರಿಮಾಣ ಮತ್ತು ಅಳತೆಗಳ ವಿಜ್ಞಾನ ಎಂಬುದನ್ನ ಇದು ವಿರೋಧಿಸುತ್ತದೆ ಅಂತ ಹೇಳ್ತಾರೆ. ಓಕೆ, ಇನ್ನು ಗಣಿತದ ಸ್ವಭಾವವನ್ನ ನೋಡ್ತಾ ಹೋಗೋಣ. ಗಣಿತದ ಸ್ವಭಾವ, ಗಣಿತ ಅನ್ನುವಂಥದ್ದು ಒಂದು ಅಮೂರ್ತ ವಿಜ್ಞಾನ. ಓಕೆ, ಗಣಿತ ಒಂದು ನಿಶ್ಚಿತ ಮತ್ತು ನಿಖರ ವಿಷಯ. ಇದು ಒಂದು ತಾರ್ಕಿಕ ಪ್ರಕ್ರಿಯೆ. ಇನ್ನು ಇದು ಒಂದು ಸಾಂಕೇತಿಕ ಭಾಷೆ, ಇದು ಅನ್ವೇಷಿತ ವಿಜ್ಞಾನ. ಇವೆಲ್ಲವೂ ಕೂಡ ಅಂದ್ರೆ ಈ ಎಲ್ಲಾ ಸ್ವಭಾವಗಳನ್ನು ಕೂಡ ಗಣಿತ ಒಳಗೊಂಡಿದೆ. ಏನು, ಗಣಿತ ಅನ್ನುವಂಥದ್ದು ಒಂದು ಅಮೂರ್ತ ವಿಜ್ಞಾನ, ನಿಶ್ಚಿತ ಮತ್ತು ನಿಖರ ವಿಷಯ, ತಾರ್ಕಿಕ ಪ್ರಕ್ರಿಯೆಯ ಪದ್ಧತಿಯನ್ನ ಒಳಗೊಂಡಿದೆ, ಜೊತೆಗೆ ಸಾಂಕೇತಿಕ ಭಾಷೆ, ಆಮೇಲೆ ಅನ್ವೇಷಿತ ವಿಜ್ಞಾನ. ಇನ್ನು ಗಣಿತದಲ್ಲಿನ ವಿಷಯ ವರ್ಗೀಕರಣ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋದ್ರೆ, ಗಣಿತದ ವಿಷಯ ವಸ್ತುಗಳನ್ನ ನಿರ್ದಿಷ್ಟ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಈ ವಿಂಗಡಣೆಯ ಜ್ಞಾನವು ಶಿಕ್ಷಕರಿಗೆ ಗಣಿತದ ಘಟಕಗಳನ್ನ ವಿಶ್ಲೇಷಿಸೋದಕ್ಕೆ, ಜೊತೆಗೆ ಅರ್ಥೈಸಿಕೊಳ್ಳೋದಕ್ಕೆ, ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸ್ಪಷ್ಟ ಸಾಮರ್ಥ್ಯಗಳನ್ನ ಬೆಳೆಸಿಕೊಳ್ಳೋದಕ್ಕೆ ಇದು ಸಹಾಯಕವಾಗಿದೆ. ನೋಡಿ, ಅದರಲ್ಲಿ ಮೊದಲನೇದು ನಾವು ಸತ್ಯಾಂಶಗಳು, ಎರಡನೇದಾಗಿ ನಾವು ಪರಿಕಲ್ಪನೆಗಳು ಅಂತ ನೋಡ್ತಾ ಹೋಗ್ತೀವಿ. ಸತ್ಯಾಂಶಗಳು ಅಂತ ಬಂದಾಗ ಇದು ಜ್ಞಾನದ ಅತಿ ಮುಖ್ಯ ಮೂಲಭೂತ ಅಂಗ. ಯಾವುದು? ಸತ್ಯಾಂಶ. ಇದಕ್ಕೆ ಉದಾಹರಣೆಯಾಗಿ ನಾವು ನೋಡ್ತಾ ಹೋದ್ರೆ 9 ರಿಂದ 54 ಭಾಗ ಆಗುತ್ತೆ. ಓಕೆ, ಇನ್ನು ಒಂದು ತ್ರಿಕೋನಕ್ಕೆ 3 ಬಾಹುಗಳು ಇರುವಂತದ್ದು. ಇನ್ನು ಎಕ್ಸ್ ಅನ್ನುವಂಥದ್ದು ಒಂದು ಚರಾಕ್ಷರ. ಇವೆಲ್ಲ ಏನು ಅಂದ್ರೆ ಇದು
ಜ್ಞಾನದ ಅತಿ ಮುಖ್ಯ ಮೂಲಭೂತ ಅಂಗ ಯಾವುದು? ಸತ್ಯ ಅಂಶಗಳನ್ನ ಒಳಗೊಂಡಿರುವಂತದ್ದು. ಇನ್ನು ಪರಿಕಲ್ಪನೆಗಳು, ಇದನ್ನ ನಾವು ನೋಡ್ತಾ ಹೋದ್ರೆ ನೋಡಿ, ಪರಿಕಲ್ಪನೆಗಳು ವಿಷಯದ ರಚನಾ ಘಟಕಗಳು ಇದ್ದಂತೆ. ಪರಿಕಲ್ಪನೆಗಳು ಕಾನ್ಸೆಪ್ಟ್ ಅಂತ ಏನ್ ಹೇಳ್ತೀವಿ, ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಏನಿರುತ್ತೆ ಅವು ಏನು ಅವು ಏನಿರ್ತವೆ, ಒಂದು ವಿಷಯದ ರಚನಾ ಘಟಕಗಳು ಇದ್ದಂಗೆ. ಯಾವ ಪರಿಕಲ್ಪನೆಗಳು. ಇನ್ನು ಜೆರೋಮ್ ಎಸ್ ಬ್ರೂನರ್ ರವರ ಪ್ರಕಾರ ಪರಿಕಲ್ಪನೆಗಳು ಗುಂಪುಗೊಳಿಸುವಿಕೆ ಅಥವಾ ವರ್ಗೀಕರಣಗೊಳಿಸುವಂತಹ ಪ್ರಕ್ರಿಯೆ ಆಗಿದೆ ಅಂತ ಹೇಳ್ತಾರೆ. ಯಾರು? ಜೆರೋಮ್ ಬ್ರೂನರ್ ರವರು. ಸೈಕಾಲಜಿಯಲ್ಲಿ ಬ್ರೂನರ್ ರವ್ರದ್ದು ನೋಡಿದ್ವಿ ಅಲ್ವಾ. ಸೊ ಅವರ ಪ್ರಕಾರ ಏನ್ ಹೇಳ್ತಾರೆ, ಪರಿಕಲ್ಪನೆಗಳು ಗುಂಪುಗೊಳಿಸುವಿಕೆ ಅಥವಾ ವರ್ಗೀಕರಣಗೊಳಿಸುವಂತಹ ಪ್ರಕ್ರಿಯೆಗಳು ಆಗಿರ್ತವೆ ಅಂತ ಹೇಳ್ತಾರೆ. ಇನ್ನು ಗಣಿತದ ಪರಿಕಲ್ಪನೆಗೆ ಕೆಲವೊಂದು ಉದಾಹರಣೆಗಳನ್ನ ನಾವು ನೋಡ್ತಾ ಹೋದ್ರೆ, ಭಿನ್ನರಾಶಿ, ಸರಳ ಬಡ್ಡಿ, ಅನುಪಾತ, ತ್ರಿಭುಜ, ವೃತ್ತ ಇವೆಲ್ಲವೂ ಕೂಡ. ಇನ್ನು ಪರಿಕಲ್ಪನೆ ಅನ್ನುವಂಥದ್ದು ಕೆಳಕಂಡ ಅಂಶಗಳನ್ನ ಇದು ಒಳಗೊಂಡಿರುತ್ತೆ. ಓಕೆ, ಯಾವೆಲ್ಲ? ಹೆಸರನ್ನ ಒಳಗೊಂಡಿರುತ್ತೆ, ಗುಣಲಕ್ಷಣಗಳು, ಅದರಲ್ಲಿ ಅವಶ್ಯಕ ಗುಣಲಕ್ಷಣಗಳು, ಅವಶ್ಯಕವಲ್ಲದೆ ಇರುವಂತಹ ಗುಣಲಕ್ಷಣಗಳು, ಇನ್ನು ಗುಣಲಕ್ಷಣಗಳ ಮೌಲ್ಯಗಳನ್ನ ಒಳಗೊಂಡಿರುತ್ತೆ, ವ್ಯಾಖ್ಯಾನವನ್ನ ಒಳಗೊಂಡಿರುತ್ತೆ. ಉದಾಹರಣೆಗೆ ನಾವು ನೋಡಿದಾಗ ಧನಾತ್ಮಕ ಉದಾಹರಣೆಗಳು ಮತ್ತೆ ಋಣಾತ್ಮಕ ಉದಾಹರಣೆಗಳನ್ನು ಕೂಡ ನಾವು ಕೊಡ್ತಾ ಹೋಗ್ಬೋದು. ಓಕೆ, ಇನ್ನು ಸತ್ಯಾಂಶ ಆಯ್ತು, ಪರಿಕಲ್ಪನೆ ಆಯ್ತು. ಯಾವುದ್ರಲ್ಲಿ? ಗಣಿತದಲ್ಲಿನ ವಿಷಯಗಳ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಒಂದನೇದು ಸತ್ಯಾಂಶ ನೋಡಿದ್ವಿ, ಎರಡನೇದು ಪರಿಕಲ್ಪನೆ ನೋಡಿದ್ವಿ. ಈಗ ಮೂರನೇದು ನೋಡೋಣ, ದಟ್ ಈಸ್ ಸಾಮಾನ್ಯೀಕರಣಗಳು. ಓಕೆ, ಅದಾದ ನಂತರ ಕಾರ್ಯವಿಧಾನಗಳು ಬರುತ್ತೆ. ಓಕೆ, ಸಾಮಾನ್ಯೀಕರಣಗಳು ಏನಿದು? ಸಾಮಾನ್ಯೀಕರಣಗಳು ಎಸ್ ನೋಡಿ, ಒಂದಕ್ಕಿಂತ ಹೆಚ್ಚು ಸನ್ನಿವೇಶಗಳಲ್ಲಿ ಅನ್ವಯಿಸಲ್ಪಟ್ಟಿದ್ದು ಇದು ಊಹಾತ್ಮಕ ಮತ್ತು ವಿವರಣಾತ್ಮಕ ಮೌಲ್ಯವನ್ನ ಹೊಂದಿರುತ್ತೆ. ನೋಡಿ, ಒಂದಕ್ಕಿಂತ ಹೆಚ್ಚು ಸನ್ನಿವೇಶಗಳಲ್ಲಿ ಯಾವ್ದೆಲ್ಲ ಅನ್ವಯಿಸಲ್ಪಟ್ಟಿರುತ್ತೋ ಅದು ಊಹಾತ್ಮಕ ಆಗಿರುತ್ತೆ ಮತ್ತು ವಿವರಣಾತ್ಮಕ ಮೌಲ್ಯವನ್ನ ಅದು ಒಳಗೊಂಡಿರುತ್ತೆ, ಮತ್ತು ಇದು ಹೆಚ್ಚಿನ ಮಾಹಿತಿಯನ್ನು ಕೂಡ ಸಂಕ್ಷಿಪ್ತವಾಗಿ ನೀಡುತ್ತೆ. ಉದಾಹರಣೆಗೆ, ತ್ರಿಭುಜದ 3 ಒಳಕೋನಗಳ ಮೊತ್ತವು 180ಗೆ ಅಂದ್ರೆ 180 ಡಿಗ್ರಿಗೆ ಅದು ಸಮ ಆಗಿರುತ್ತೆ. ಓಕೆ, ಇನ್ನು ಸಮಾನುಪಾತದಲ್ಲಿ ಅಂತ್ಯ ಪದಗಳ ಗುಣಲಬ್ಧವು ಮಧ್ಯ ಪದಗಳ ಗುಣಲಬ್ಧಕ್ಕೆ ಇದು ಸಮನಾಗಿರುತ್ತೆ. ಇನ್ನು ಯಾವ ತರ? ಈ ತರ. ಓಕೆ, A:B ದಟ್ ಈಸ್ ಅಂದ್ರೆ ಏನು? C:D ಅಂದ್ರೇನು? AD ಅಂದ್ರೆ ಇದು ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ. ಓಕೆ, ಇನ್ನು ಕಾರ್ಯವಿಧಾನಗಳು ಅಂತ ಬಂದಾಗ, ಕಾರ್ಯವಿಧಾನದ ಜ್ಞಾನ ಏನಿರುತ್ತೆ ಅದು ಒಂದು ಚಟುವಟಿಕೆಯನ್ನ ಪೂರ್ಣಗೊಳಿಸುವ ರೀತಿ, ಶೋಧಿಸುವ ಅಥವಾ ಅನ್ವೇಷಿಸುವಂತಹ ವಿಧಾನ, ಕೌಶಲಗಳು ಹಾಗೂ ತಂತ್ರಗಳು ಹಾಗೂ ಅವುಗಳ ಬಳಕೆಯ ಮಾನಕವನ್ನ ಅದು ಒಳಗೊಂಡಿರುತ್ತೆ. ಇದಕ್ಕೆ ಎಕ್ಸಾಂಪಲ್ಸ್ ಆಗಿ ನಾವು ನೋಡ್ತಾ ಹೋದ್ರೆ, ಕಂಬ ಸಾಲಿನಲ್ಲಿ ಸಂಖ್ಯಾ ಸೂಚಕಗಳ ಸಂಕಲನ, ಕೊಟ್ಟಿರುವಂತಹ 2 ಸಂಖ್ಯೆಗಳ ಲ ಸ ಅ ಅಥವಾ ಮಾ ಸ ಅ ಅಂದ್ರೇನು, LCM ಮತ್ತೆ HCF ಅಂತ ಏನ್ ಹೇಳ್ತೀವಿ ಅದನ್ನ ಕಂಡು ಹಿಡಿಯೋದು. ಆಮೇಲೆ ಸಮಾಂತರ ಚತುರ್ಭುಜವನ್ನ ರಚಿಸುವುದು, ಭಾಗಾಕಾರ ವಿಧಾನ ಮೂಲಕ ವರ್ಗಮೂಲವನ್ನ ಕಂಡು ಹಿಡಿಯೋದು. ಓಕೆ, ಇವೆಲ್ಲ ಏನು? ಕಾರ್ಯವಿಧಾನಗಳು. ಇನ್ನು ಗಣಿತದಲ್ಲಿನ ಪ್ರಕ್ರಿಯೆಗಳು ಏನಿದು? ಗಣಿತದಲ್ಲಿನ ಪ್ರಕ್ರಿಯೆಗಳು ನೋಡಿ, ಗಣಿತ ಶಿಕ್ಷಣದಲ್ಲಿ ಏನಾಗುತ್ತೆ, ಇತ್ತೀಚಿನ ಬೆಳವಣಿಗೆ ಅಥವಾ ಸಂಪ್ರದಾಯ ಅದರ ವಿಷಯ ವಸ್ತುವಿನಿಂದ ಗಣಿತ ಕಲಿಕಾ ಪರಿಸರಕ್ಕೆ ವರ್ಗಾವಣೆ ಆಗಿದೆ. ಓಕೆ, ಗಣಿತದ ಪ್ರಕ್ರಿಯೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವುದರಿಂದ ಕಲಿಯುವವನ ಮನಸ್ಸಿನಲ್ಲಿ ಗಣಿತದ ಭಯವನ್ನ ಹೋಗಲಾಡಿಸಬಹುದು. ಬಹಳಷ್ಟು ಜನಕ್ಕೆ ಏನಿರುತ್ತೆ, ಮ್ಯಾಥ್ಸ್ ಅಂದ್ರೆ ಬೇಡ ಬಿಡಪ್ಪ, ಅದ್ರಲ್ಲೆಲ್ಲ ಮಲ್ಟಿಪ್ಲಿಕೇಶನ್ ಇವೆಲ್ಲ ನಮಗೆ ಆಗ್ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವು ಅಂದ್ರೆ ಈಗ ಗಣಿತ ಶಿಕ್ಷಕರು ಯಾರೆಲ್ಲ ಇರ್ತಾರೆ, ಓಕೆ, ಅವರು ಬೋಧಿಸುವಂತಹ ಒಂದು ವಿಷಯ ಮಕ್ಕಳಲ್ಲಿ ಪ್ರೀತಿಯನ್ನ ಮೂಡಿಸ್ಬೇಕು ಅಂತ ಅಂದ್ರೆ, ಫಸ್ಟ್ ಅಂದ್ರೆ ಪ್ರೀತಿಯನ್ನ ಮೂಡಿಸ್ಬೇಕು ಅಂತ ಅಂದ್ರೆ ಅದು ಇಂಡೈರೆಕ್ಟ್ಲಿ ಅದೇನು ಭಯವನ್ನ ಹೋಗಲಾಡಿಸೋದು, ಹೌದಲ್ವಾ? ಸೊ ಗಣಿತದ ಪ್ರಕ್ರಿಯೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡೋದರಿಂದ ನಾವು ಆ ಒಂದು ಗಣಿತದಲ್ಲಿ ಏನು ಆ ಪ್ರಕ್ರಿಯೆಗಳು ಒಂದಾದ ನಂತರ ತುಂಬಾ ಈಸಿ ಮೆಥಡ್ ಅಲ್ಲಿ ತುಂಬಾ ಪ್ರೀತಿಯಿಂದ ಇಷ್ಟೇ ಅನ್ನೋ ತರ ಹೇಳ್ಕೊಟ್ಟಾಗ ಕಲಿಯುವಂತ ಮಕ್ಕಳು ಏನಿರ್ತಾರೆ ಅವರ ಮನಸ್ಸಿನಲ್ಲಿ ಗಣಿತದ ಭಯವನ್ನ ನಾವು ಹೋಗ್ಲಾಡಿಸ್ಬೋದು. ಇನ್ನು ಅದಕ್ಕೆ ಹೇಳೋದು ಮೋಜಿನ ಗಣಿತ ಅಂತಾನೆ ಹೇಳ್ತಾರೆ. ಓಕೆ, ಗಣಿತದ ಕೆಲವು ಮುಖ್ಯ ಪ್ರಕ್ರಿಯೆಗಳು ಕೆಳಗಿನಂತೆ ಇವೆ. ಯಾವೆಲ್ಲ ಮುಖ್ಯ ಪ್ರಕ್ರಿಯೆಗಳು ಅಂತ ನೋಡೋದಾದ್ರೆ, ಗಣಿತಕ್ಕೆ ಸಂಬಂಧಿಸಿದ ಸಮಸ್ಯೆ ಪರಿಹಾರ, ಗಣಿತದಲ್ಲಿ ಅಂದಾಜು ಮತ್ತು ಸಾಮೀಪ್ಯ, ಗಣಿತದ ಪ್ರತಿನಿಧಿಸುವಿಕೆ, ಗಣಿತದ ಸಂಬಂಧಗಳು, ಕಾರಣೀಕರಿಸುವುದು ಮತ್ತು ತಾರ್ಕಿಕವಾಗಿ ಸಾಧಿಸುವುದು, ಗಣಿತದ ಸಂವಹನ, ಇವೆಲ್ಲವೂ ಕೂಡ ಮುಖ್ಯ ಪ್ರಕ್ರಿಯೆಗಳು ಅಂತ ಹೇಳ್ತೀವಿ. ಹೀಗೆ ಗಣಿತ ಪರಿಸರವು ವಿದ್ಯಾರ್ಥಿಗಳು
ಗಣಿತದ ಭಾಷೆಯ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಸಂಕ್ಷಿಪ್ತವಾಗಿ ಅಭಿವ್ಯಕ್ತಗೊಳಿಸೋದಕ್ಕೆ ಅನುಕೂಲಿಸುವಂತೆ ಇರಬೇಕಾಗತ್ತೆ. ಓಕೆ, ಇನ್ನು ಗಣಿತ ವಿಷಯ ವಿಶ್ಲೇಷಣೆಯನ್ನ ಮಾಡೋದಾದ್ರೆ, ಓಕೆ, ಗಣಿತ ವಿಷಯವನ್ನ ಈ ಒಂದು ಗಣಿತ ವಿಷಯವನ್ನ ವಿಶ್ಲೇಷಣೆ ಮಾಡೋದಾದ್ರೆ, ಒಂದು ಘಟಕ ಅಥವಾ ಪಾಠದ ವಿಷಯ ಪರಸ್ಪರ ಸಂಬಂಧವಿರುವಂತಹ ಕಲಿಕಾಂಶಗಳ ಅಥವಾ ಬೋಧನಾಂಶಗಳ ಸಮೂಹ ಆಗಿರುತ್ತೆ. ಹೌದಲ್ವಾ? ಸೊ ಇದು ನಿರ್ದಿಷ್ಟ ಕ್ರಮಾನುಗತದಲ್ಲಿ ಏನಿರುತ್ತೆ, ಒಂದಾದ್ಮೇಲೆ ಒಂದು ಅನ್ನೋ ತರನೇ ಇರುತ್ತೆ. ಅವುಗಳು ಸತ್ಯಾಂಶಗಳು, ವಿಧಾನಗಳು, ಪರಿಕಲ್ಪನೆಗಳು ಮತ್ತು ಸಾಮಾನ್ಯೀಕರಣ ಇದೇ ರೀತಿ ಇರುತ್ತೆ. ನಾವೇನು ಇವಾಗ ಒಂದು ಥಿಯರಂ ಇರುತ್ತೆ ಅಂದ್ರೆ ಡೈರೆಕ್ಟ್ ಒಂದು ಥಿಯರಂನ ನಾವು ಹೇಳಕ್ಕಾಗುತ್ತಾ? ಗಣಿತ ಅಂತ ಬಂದಾಗ ಇಲ್ಲ. ಅಂದ್ರೆ ಅದು ಹೇಗ್ ಬಂತು, ಸತ್ಯಾಂಶ ಏನು, ಅದ್ರ ವಿಧಾನ ಏನು, ಅದ್ರ ಕಾನ್ಸೆಪ್ಟ್ ಏನು, ಕೊನೆಗೆ ಅದನ್ನ ಸಾಮಾನ್ಯೀಕರಣಗೊಳಿಸುವಂತದ್ದು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅನ್ನ ಒಳಗೊಂಡಿರುತ್ತೆ. ಸೊ ಕಲಿಕೆಗೆ ಸಹಾಯವಾಗುವಂತೆ ಅನುಕ್ರಮವಾಗಿ ಜೋಡಿಸಿರುವಂತ ಬೋಧನಾ ಅಂಶಗಳನ್ನ ಗುರುತಿಸಿ ಕ್ರಮದಲ್ಲಿ ಪಟ್ಟಿ ಮಾಡುವಂತ ಪ್ರಕ್ರಿಯೆಯ ವಿಷಯ ವಿಶ್ಲೇಷಣೆ ಅಂತ ಕರಿತೀವಿ. ಉದಾಹರಣೆಗೆ ಈಗ ನೋಡಿ, ಸಮಾನ ಭಿನ್ನರಾಶಿ ಎಂಬ ಘಟಕಕ್ಕೆ ಸಂಬಂಧಿಸಿದಂತೆ ವಿಷಯ ವಿಶ್ಲೇಷಣೆ ಈ ರೀತಿ ಕೊಡಲಾಗಿದೆ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಇವಾಗೇನು ಯಾವ ಟಾಪಿಕ್ ಬಗ್ಗೆ ಏನು ಗಣಿತದಲ್ಲಿ ವಿಷಯ ವಿಶ್ಲೇಷಣೆ ಅಂತ ಹೇಳಿದವಲ್ಲ, ಇಲ್ಲಿ ತಗೊಂಡಿರುವಂತಹ ವಿಷಯ ಯಾವುದು? ಸಮಾನ ಭಿನ್ನರಾಶಿ. ಸೊ ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ ನೋಡ್ತಾ ಹೋಗಿ. ಒಂದಕ್ಕೊಂದು ಸಮವಿರುವಂತಹ ಭಿನ್ನರಾಶಿಗಳನ್ನ ಸಮಭಿನ್ನ ರಾಶಿಗಳು ಅಂತ ಕರೀತಾರೆ. ಮೊದಲನೇದಾಗಿ ವೆರಿ ಫಸ್ಟ್ ಬಿಗಿನಿಂಗ್ ಪಾಯಿಂಟ್ ಏನು? ಸಮವಿರುವ ಭಿನ್ನರಾಶಿಗಳನ್ನ ಸಮಭಿನ್ನ ರಾಶಿಗಳು ಅಂತ ಕರೀತಾರೆ. ಓಕೆ, ಒಂದಕ್ಕೊಂದು ಸಮವಿರುವಂತಹ ಭಿನ್ನರಾಶಿಗಳನ್ನ ಸಮಭಿನ್ನ ರಾಶಿಗಳು ಅಂತ ಕರೀತಾರೆ. ಈಗ ನಾವೀಗ ಆಲ್ರೆಡಿ 4th ಸ್ಟ್ಯಾಂಡರ್ಡ್ ಏನು MCQs ನೋಡ್ತಾ ಇದೀವಿ, ಅದರಲ್ಲಿ ಈಗ ಆಲ್ರೆಡಿ ಸಮಭಿನ್ನ ರಾಶಿಗಳನ್ನ ನೋಡಿದೀವಿ. ಹೌದಲ್ವಾ? ಸೊ ಕೊಟ್ಟಂತಹ ಭಿನ್ನ ರಾಶಿಗಳು ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತ ಭಿನ್ನ ರಾಶಿಯನ್ನ ಸಮಾನ ಭಿನ್ನ ರಾಶಿಗಳು ಅಂತ ಕರಿತೀವಿ. ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು? ಎರಡು ಭಿನ್ನ ರಾಶಿಗಳನ್ನ ಓರೆ ಗುಣಾಕಾರ ಮಾಡಿದಾಗ ಬಂದ ಗುಣಲಬ್ಧವು ಸಮನಾಗಿರುತ್ತೆ. ನೋಡಿ, ಎರಡು ಭಿನ್ನ ರಾಶಿಗಳನ್ನ ನಾವು ಓರೆ ಗುಣಾಕಾರ ಮಾಡಿದಾಗ ಬರುವಂತ ಗುಣಲಬ್ಧ ಸಮನಾಗಿರುತ್ತೆ. ಅಂತಹ ಭಿನ್ನ ರಾಶಿಗಳನ್ನು ಕೂಡ ನಾವೇನಂತ ಕರಿತೀವಿ? ಸಮಭಿನ್ನ ರಾಶಿಗಳು ಅಂತಾನೆ ಕರಿತೀವಿ. ಇನ್ನು ಎರಡು ಭಿನ್ನ ರಾಶಿಗಳನ್ನ ಓರೆ ಗುಣಾಕಾರ ಮಾಡಿದಾಗ ಬಂದ ಗುಣಲಬ್ಧವು ಅಸಮವಾಗಿದ್ರೆ ಅವುಗಳನ್ನ ನಾವೇನಂತ ಕರಿತೀವಿ? ಅಸಮ ಭಿನ್ನ ರಾಶಿಗಳು ಅಂತ ಕರಿತೀವಿ. ಸೊ ಸಮಾನ ಭಿನ್ನ ರಾಶಿಯಲ್ಲಿ ಒಂದು ಭಿನ್ನ ರಾಶಿಯ ಅಂಶ ಕೊಟ್ಟಾಗ ಛೇದವನ್ನ ಕಂಡುಹಿಡಿಬಹುದು. ಹೌದಲ್ವಾ? ಸೊ ಇದ್ರ ಬೇಸ್ಡ್ ಪ್ರಶ್ನೆಗಳನ್ನು ಕೂಡ ನಾವು ನೋಡಿದ್ವಿ ಅಲ್ವಾ? ಇನ್ನು ಅಥವಾ ಒಂದು ಭಿನ್ನ ರಾಶಿಯ ಛೇದ ಕೊಟ್ಟಾಗ ಸಮಾನ ಭಿನ್ನ ರಾಶಿಯನ್ನು ಕೂಡ ನಾವು ಕಂಡು ಹಿಡಿಬಹುದು. ಇದ್ರ ಮೇಲೆ ನಾವು ಸಾಕಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗಿದ್ವಿ. ಹೌದಲ್ವಾ? ಇನ್ನು ಅದರಲ್ಲಿ ಈ 4ನೇ ತರಗತಿಗೆ ಸಂಬಂಧಿಸಿದಂತೆ ಈಗೇನು ಆಲ್ರೆಡಿ ವಿಡಿಯೋಸ್ ಆಗಿದೆ, ಇನ್ನು ಹೆಚ್ಚಿನ ವಿಡಿಯೋಸ್ 4ನೇ ತರಗತಿಯಲ್ಲಿ ಬರ್ತಾ ಹೋಗುತ್ತೆ. ಖಂಡಿತವಾಗ್ಲೂ ಯಾರು ಕೂಡ ಮಿಸ್ ಮಾಡದೆ ಆ ವಿಡಿಯೋಸ್ ಅನ್ನ ನೋಡ್ತಾ ಹೋಗಿ. ಓಕೆ, ಅಂದ್ರೆ ಅದು ನಿಮಗೆ ತುಂಬಾ ಈಸಿ ಆಗುತ್ತೆ. ಪೇಪರ್ 1ಗೆ ಆಗಿರ್ಬೋದು. ಓಕೆ, ತುಂಬಾನೇ ಈಸಿ ಅನ್ಸುತ್ತೆ ನಿಮ್ಗೆ ಅದನ್ನೆಲ್ಲ ಸಾಲ್ವ್ ಮಾಡಿದ್ರೆ. ಓಕೆ, ಜೊತೆಗೆ PSTRಗೂ ಕೂಡ ಅದು ಬಹಳನೇ ಉಪಯುಕ್ತ ಆಗುತ್ತೆ. ಇನ್ನು ಗಣಿತ ಶಿಕ್ಷಣದ ಗುರಿಗಳು. ಗಣಿತ ಶಿಕ್ಷಣದ ಗುರಿಗಳು ಅಂತ ಬಂದಾಗ ನೋಡಿ, ಒಂದು ಶಿಕ್ಷಣ ಕಾರ್ಯಕ್ರಮ ಏನಿರುತ್ತೆ, ಕೆಲವೊಂದು ಅಪೇಕ್ಷೆಗಳ ಸುತ್ತ ಸಂಘಟಿತ ಆಗಿರುತ್ತೆ. ಅದು ಅದರದ್ದೇ ಆದಂತ ಆಸೆಗಳ ಅಂದ್ರೆ ಮೀನ್ಸ್ ಕೆಲವೊಂದು ಗುರಿಗಳನ್ನ ಇಟ್ಕೊಂಡಿರುತ್ತೆ. ಸೊ ಅದೇ ಅಪೇಕ್ಷೆಗಳ ಸುತ್ತನೇ ಅದೇನಾಗಿರುತ್ತೆ, ಒಂದು ಆರ್ಗನೈಸ್ ಆಗಿರುತ್ತೆ. ಸೊ ಅವುಗಳು ಅಂತ ಹೇಳಿದ್ರೆ ಏನು? ಒಂದೇ ಗುರಿ, ಒಂದೇ ಧ್ಯೇಯ, ಒಂದೇ ಉದ್ದೇಶ. ಇವುಗಳಲ್ಲಿ ಕೆಲವು ಅಪೇಕ್ಷೆಗಳು ದೀರ್ಘಕಾಲಿಕ ಇದ್ರೆ, ಕೆಲವೊಂದು ತತ್ಕ್ಷಣ ಸಾಧಿಸೋದಕ್ಕೆ ಸಾಧ್ಯವಾದ್ರೆ, ಇನ್ನು ಕೆಲವು ಸ್ವಲ್ಪ ಲಾಂಗ್ ಟೈಮ್ ತಗೊಳುತ್ತೆ. ಸೊ ದೀರ್ಘಕಾಲಿಕ ಉದ್ದೇಶಗಳನ್ನ ಶಿಕ್ಷಣದ ಗುರಿಗಳು ಅಂತ ಕರಿತೀವಿ. ಓಕೆ, ಯಾವ ದೀರ್ಘಕಾಲಿಕ ಉದ್ದೇಶಗಳನ್ನ ಒಳಗೊಂಡಿರುತ್ತೋ ಅದನ್ನೇ ನಾವು ಶಿಕ್ಷಣದ ಗುರಿಗಳು ಅಂದ್ರೆ ಗಣಿತ ಶಿಕ್ಷಣದ ಗುರಿಗಳು ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು ಗಣಿತ ಶಿಕ್ಷಣದ ಗುರಿ, ಧ್ಯೇಯ ಮತ್ತು ಉದ್ದೇಶಗಳು. ಇದನ್ನ ನಾವು ನೋಡ್ತಾ ಹೋದ್ರೆ, ಸರಳವಾಗಿ ಹೇಳೋದಾದ್ರೆ ಶಾಲಾ ಹಂತದಲ್ಲಿ ಗಣಿತ ಶಿಕ್ಷಣದ ಒಂದು ಪ್ರಮುಖ ಗುರಿ ಅಂತ ಅಂದ್ರೆ ಮಗುವಿನ ಚಿಂತನಾ ಪ್ರಕ್ರಿಯೆಯನ್ನ ಗಣಕೀಕರಣಗೊಳಿಸುವುದು ಮೊದಲ ಗುರಿಯಾಗಿರುತ್ತೆ, ಪ್ರಮುಖ ಗುರಿಯಾಗಿರುತ್ತೆ. ಈ ಪ್ರಕ್ರಿಯೆಯು ಗಣಿತದ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚು ಉಪಯುಕ್ತವಾಗಿರುತ್ತೆ. ಓಕೆ, ಇನ್ನು ಜಾರ್ಜ್ ಪೋಲಿಯರ್ ಅವರ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೋಟ್ ದಿಸ್ ಪಾಯಿಂಟ್. ನೋಡಿ, ಜಾರ್ಜ್ ಪೋಲಿ, ಎಸ್ ಕಾಣಿಸುತ್ತೆ ಅಲ್ವಾ? ಎಸ್, ಜಾರ್ಜ್ ಪೋಲಿ ಅವರ ಪ್ರಕಾರ ಶಾಲಾ ಗಣಿತ ಶಿಕ್ಷಣವು 2 ರೀತಿಯ ಗುರಿಗಳನ್ನ ಒಳಗೊಂಡಿದೆ. ಯಾವುದು? ಒಂದು ಸಂಕುಚಿತ ಅಥವಾ ನಿರ್ದಿಷ್ಟ. ಅಂದ್ರೆ ಸಂಕುಚಿತನು ಮೀನ್ಸ್ ನಿರ್ದಿಷ್ಟ, ಸ್ಪೆಸಿಫಿಕ್. ಇನ್ನೊಂದು ಉನ್ನತ ಗುರಿಗಳನ್ನ.
ನೋಡಿ 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ ಅದು ಶಾಲಾ ಹಂತದ ಗಣಿತ ಶಿಕ್ಷಣದ ಗುರಿಗಳು ಏನಾಗಿದ್ವು, ಮಗುವನ್ನ ಆಲೋಚಿಸೋದಕ್ಕೆ, ಕಾರಣೀಕರಿಸುವ ಅಥವಾ ವಿಶ್ಲೇಷಿಸುವ ಮತ್ತು ತಾರ್ಕಿಕವಾಗಿ ಸ್ಪಷ್ಟೀಕರಿಸುವಂತ ಸಾಮರ್ಥ್ಯಗಳನ್ನ ತರಬೇತಿಗೊಳಿಸುವ ಸಾಧನವಾಗಿರ್ಬೇಕು ಅಂತ ಹೇಳಿ ಈ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ 1986 ತಿಳಿಸಿತ್ತು. ಹಾಗೇನೆ ರಾಷ್ಟ್ರೀಯ ಶಾಲಾ ಶಿಕ್ಷಣ ಪಠ್ಯಕ್ರಮ ಚೌಕಟ್ಟು 2000 ಇಸ್ವಿನಲ್ಲಿ ಏನ್ ಬಂತು, ಇದು ಗಣಿತವನ್ನ ಒಂದು ಪ್ರತ್ಯೇಕ ವಿಷಯವನ್ನಾಗಿ ಪರಿಗಣಿಸದೆ ವಿಶ್ಲೇಷಣೆ ಮತ್ತು ಕಾರಣೀಕರಿಸುವಿಕೆಯನ್ನ ಒಳಗೊಂಡ ಯಾವುದೇ ವಿಷಯದ ಭಾಗವಾಗಿ ಪರಿಗಣಿಸಬೇಕು ಅಂತ ಹೇಳಿ ಇದು ತಿಳಿಸ್ತು. ಓಕೆ, ಇದಿಷ್ಟು ಏನು ಗುರಿ ಆಗಿತ್ತು. ಏನು ಅಂದ್ರೆ ಏನೆಲ್ಲ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಏನ್ ಹೇಳ್ತು ಫಸ್ಟ್ ಗಣಿತದ ಬಗ್ಗೆ, ಅದಾದ್ಮೇಲೆ ಅದರ ನಂತರ ರಾಷ್ಟ್ರೀಯ ಶಾಲಾ ಶಿಕ್ಷಣ ಪಠ್ಯಕ್ರಮ ಚೌಕಟ್ಟು ಇದು ಏನ್ ಹೇಳ್ತು, ಗಣಿತವನ್ನ ಒಂದು ಪ್ರತ್ಯೇಕ ವಿಷಯವನ್ನಾಗಿ ಪರಿಗಣಿಸದೆ, ಓಕೆ, ಅದನ್ನ ಒಂದು ಸಪರೇಟ್ ಸಬ್ಜೆಕ್ಟ್ ಆಗಿನೇ ಇಂಡಿವಿಜುವಲ್ ಸಬ್ಜೆಕ್ಟ್ ಆಗಿ ನೋಡದೆ ವಿಶ್ಲೇಷಣೆ ಮತ್ತು ಕಾರಣೀಕರಿಸುವಿಕೆಯನ್ನ ಒಳಗೊಂಡ ಯಾವುದೇ ವಿಷಯದ ಭಾಗವಾಗಿ ಕೂಡ ಅದನ್ನ ಪರಿಗಣಿಸಬೇಕು ಅಂತ ಹೇಳಿ ತಿಳಿಸ್ತು. ಇನ್ನು ಗಣಿತ ಬೋಧನೆಯ ಗುರಿಗಳು ಅಂತ ನಾವು ನೋಡಿದಾಗ ನೋಡಿ, ಗಣಿತ ಶಿಕ್ಷಣ ಪ್ರಕ್ರಿಯೆಗೆ ಗಣಿತ ಬೋಧನೆಯ ಗುರಿಗಳು ಮಾರ್ಗದರ್ಶನ ನೀಡುತ್ತೆ. ಈ ಕೆಳಗಂಡ ಶೀರ್ಷಿಕೆಗಳ ಅಡಿಯಲ್ಲಿ ಗಣಿತ ಬೋಧನೆಯ ಗುರಿಗಳನ್ನ ನಾವು ವರ್ಗೀಕರಿಸಲಾಗಿದೆ. ಯಾವುದು? ಶಿಸ್ತಿನ ಗುರಿಗಳು, ಉಪಯುಕ್ತತೆ ಅಥವಾ ಪ್ರಾಯೋಗಿಕ ಗುರಿಗಳು, ಸಾಂಸ್ಕೃತಿಕ ಗುರಿಗಳು ಮತ್ತು ಸಾಮಾಜಿಕ ಗುರಿಗಳು. ಈ ರೀತಿ ಇದು ಗುರಿಗಳನ್ನ ಒಳಗೊಂಡಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಗಣಿತ ಬೋಧನೆಯ ಗುರಿಗಳಲ್ಲಿ ಶಿಸ್ತಿನ ಗುರಿ, ಉಪಯುಕ್ತತೆ ಅಥವಾ ಪ್ರಾಯೋಗಿಕ ಗುರಿ, ಸಾಂಸ್ಕೃತಿಕ ಗುರಿ, ಸಾಮಾಜಿಕ ಗುರಿ. ಓಕೆ, ಇನ್ನು ಗಣಿತ ಬೋಧನೆಯ ಉದ್ದೇಶಗಳು ಏನೆಲ್ಲ ಒಳಗೊಂಡಿದೆ ಉದ್ದೇಶ ಅಂತ ನಾವು ನೋಡಿದಾಗ, ನಿಯಮಗಳ ಅಡಿಯಲ್ಲಿ ಸಾಧಿಸುವ ವರ್ತನೆಗಳನ್ನ ಇದು ವಿವರಿಸುತ್ತೆ. ಬೋಧನಾ ಉದ್ದೇಶ, ನಿರ್ದಿಷ್ಟ ಬೋಧನಾ ಫಲಗಳನ್ನ, ಅದನ್ನ ನಿರ್ವಹಿಸಲು ಬೇಕಾದ ವರ್ತನೆಗಳು ಮತ್ತು ಮೌಲ್ಯಮಾಪನ ಮಾಡುವ ವಿಧಾನಗಳನ್ನ ಇದು ಒಳಗೊಂಡಿರುತ್ತೆ. ಬ್ಲೂಮ್ ರವರು ಪರಿಷ್ಕರಿಸಿದಂತಹ ಶೈಕ್ಷಣಿಕ ಉದ್ದೇಶದ ವರ್ಗೀಕರಣದಲ್ಲಿ 3 ಆಯಾಮಗಳ ಕಲಿಕಾನುಭವಗಳನ್ನ ಅಳವಡಿಸಿಕೊಂಡಿದ್ದು ಅವುಗಳನ್ನ 3 ವಲಯಗಳಲ್ಲಿ ಅದನ್ನ ವರ್ಗೀಕರಿಸಲಾಗಿದೆ. ಯಾವುದು? ಸನ್ನಾತ್ಮಕ ವಲಯ, ಭಾವನಾತ್ಮಕ ವಲಯ, ಮನೋಕ್ರಿಯ ವಲಯ. ಈ ಸನ್ನಾತ್ಮಕ ವಲಯದಲ್ಲಿ ಏನಾಗುತ್ತೆ, ಇದನ್ನ ಶೈಕ್ಷಣಿಕ ಉದ್ದೇಶಗಳ ಜ್ಞಾನಾತ್ಮಕ ಘಟಕ ಅಂತ ಹೇಳಿ ಕರೆದಿದ್ದಾರೆ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಈ ಟಾಪಿಕ್ ಏನಿದೆ ಇದು ವೆರಿ ಇಂಪಾರ್ಟೆಂಟ್. ನೋಡ್ತಾ ಹೋಗಿ. 6 ವರ್ಗಗಳು ಅಂತ ಬಂದಾಗ ಇದರಲ್ಲಿ ಜ್ಞಾನ, ಗ್ರಹಿಕೆ, ಅನ್ವಯ, ವಿಶ್ಲೇಷಣೆ, ಸಂಶ್ಲೇಷಣೆ ಮತ್ತು ಮೌಲ್ಯಮಾಪನ. ಇನ್ನು ಭಾವನಾತ್ಮಕ ವಲಯ ಅಂತ ಬಂದಾಗ ಈ ವಲಯದಲ್ಲಿ ಕಲಿಕೆಯ ಉನ್ನತ ಮಟ್ಟದ ಕಲಿಕೆ ಆಗಿರುತ್ತೆ. ಇಲ್ಲಿ ಇದು ಜ್ಞಾನಾತ್ಮಕ ಮತ್ತು ವರ್ತನಾತ್ಮಕ ಬದಲಾವಣೆಗಳ ಜೊತೆ ಹತ್ತಿರದ ಸಂಬಂಧವನ್ನ ಇದು ಒಳಗೊಂಡಿರುತ್ತೆ. ಇದರಲ್ಲಿ ನಾವು ವರ್ಗ ಅಂತ ನಾವು ನೋಡಿದಾಗ ಸ್ವೀಕರಿಸುವಿಕೆ, ಅರಿವು, ಪ್ರತಿಕ್ರಿಯಿಸುವಿಕೆ, ಮೌಲ್ಯೀಕರಿಸುವಿಕೆ ಮತ್ತು ಸಂಘಟಿಸುವಿಕೆ ಇವೆಲ್ಲವನ್ನು ನಾವು ನೋಡಬಹುದು. ಇನ್ನು ಮನೋಕ್ರಿಯಾ ವಲಯ ಅಂತ ನೋಡಿದಾಗ ಇದು 5 ಹಂತಗಳನ್ನ ಒಳಗೊಂಡಿರುತ್ತೆ. ಯಾವುದು? ಅನುಕರಣೆ, ಮಾರ್ಪಡಿಸುವಿಕೆ, ನಿಷ್ಕೃಷ್ಟತೆ, ಸ್ಪಷ್ಟತೆ ಮತ್ತು ಸ್ವಾಭಾವಿಕತೆ. ಓಕೆ, ಇಷ್ಟಿಷ್ಟನ್ನ ಒಳಗೊಂಡಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ 1990ರಲ್ಲಿ ಬ್ಲೂಮ್ ರವರ ವಿದ್ಯಾರ್ಥಿಯಾಗಿರುವಂತಹ ಲಾರೆನ್ ಆಂಡರ್ಸನ್ ಅವರು ವರ್ಗೀಕರಣವನ್ನ ಪರಿಷ್ಕರಿಸ್ತಾರೆ. ಓಕೆ, 3 ವಿಶಾಲವಾದ ವರ್ಗೀಕರಣದಲ್ಲಿ ಅವರು ಅದನ್ನ ಬದಲಾಯಿಸ್ತಾರೆ. ಯಾರು? 1990ರಲ್ಲಿ ಬ್ಲೂಮ್ ರವರು, ಅಂದ್ರೆ ಬ್ಲೂಮ್ ರವರ ವಿದ್ಯಾರ್ಥಿಯಾದಂತಹ ಲಾರೆನ್ ಆಂಡರ್ಸನ್ ರವರು. ಯಾರು? ಬ್ಲೂಮ್ ರವರ ವಿದ್ಯಾರ್ಥಿ ಯಾರು? ಲಾರೆನ್ ಆಂಡರ್ಸನ್. ಇವ್ರೇನ್ ಮಾಡ್ತಾರೆ, ವರ್ಗೀಕರಣವನ್ನ ಪರಿಷ್ಕರಿಸಿ 3 ವಿಶಾಲವಾದಂತ ವರ್ಗೀಕರಣದಲ್ಲಿ ಅದನ್ನ ಬದಲಾಯಿಸ್ತಾರೆ. ಯಾವುದದು? ಪಾರಿಭಾಷಿಕ ಕೋಶ ರಚನೆ ಮತ್ತು ಪ್ರಾಧಾನ್ಯತೆ ಅಂತ. ಓಕೆ, ಪಾರಿಭಾಷಿಕ ಕೋಶ ಬದಲಾವಣೆಯಲ್ಲಿ ನಾಮಪದದಿಂದ ಕ್ರಿಯಾಪದ ರೂಪಕ್ಕೆ ಬದಲಾಯಿಸಿದೆ. ಜ್ಞಾನವನ್ನ ಜ್ಞಾಪಿಸುವುದೆಂದು, ಸೃಜಿಸುವುದೆಂದು, ಗ್ರಹಿಕೆಯನ್ನ ತಿಳಿದುಕೊಳ್ಳುವುದು ಅಂತ ಹೇಳಿ, ಪ್ರಶಂಸೆಯನ್ನ ಅನ್ವಯಿಸುವುದು ಅಂತ ಹೇಳಿ, ಅಂದ್ರೆ ಪ್ರಶಂಸೆ ಏನಿರುತ್ತೆ ಅದನ್ನ ಅನ್ವಯಿಸೋದು, ಅದಕ್ಕೆ ಅವರು ಚೇಂಜ್ ಮಾಡಿದ್ರು. ಇನ್ನು ವಿಶ್ಲೇಷಣೆಯನ್ನ ವಿಶ್ಲೇಷಿಸುವುದು ಅಂತ ಹೇಳಿ, ಸಂಶ್ಲೇಷಣೆಯನ್ನ ಮೌಲ್ಯೀಕರಿಸುವುದು ಅಂತ ಹೇಳಿ ಮೌಲ್ಯವನ್ನ ಅವ್ರು ಏನ್ ಮಾಡಿದ್ರು, ಕೆಲವೊಂದಿಷ್ಟು ಬದಲಾವಣೆಗಳನ್ನ ತಂದ್ರು, ಅಂದ್ರೆ ಬದಲಾಯಿಸಿದ್ರು. ಸೊ ರಚನಾತ್ಮಕ ಬದಲಾವಣೆಯಲ್ಲಿ ಜ್ಞಾನಾತ್ಮಕ ಜ್ಞಾನವನ್ನ ಕಲಿಯುವ ಬಗ್ಗೆ ಮತ್ತು ಜ್ಞಾನಾತ್ಮಕ ಪ್ರಕ್ರಿಯೆಯ ಬಗ್ಗೆ ಆಯಾಮಗಳ ಚೌಕಟ್ಟಾಗಿ ಪರಿಷ್ಕರಿಸಲ್ಪಟ್ಟಿದೆ. ಇನ್ನು ಪ್ರಾಧಾನ್ಯತೆಯ ಆಧಾರದ ಮೇಲೆ ಗಣಿತ ಬೋಧನಾ ಉದ್ದೇಶಗಳನ್ನ ಅಪೇಕ್ಷಿತ ಕಲಿಕಾ ಫಲಗಳನ್ನಾಗಿ ಅದು ಬದಲಾಯಿಸಿದೆ. ಯಾವುದು? ಮೊದಲನೇದಾಗಿ ನಾವು ನೋಡ್ತಾ ಹೋದ್ರೆ, ಈಗ ನೋಡಿ ಸ್ಮರಿಸುವಿಕೆ.
ಏನು, ವಿದ್ಯಾರ್ಥಿಗಳು ಗಣಿತ ಜ್ಞಾನವನ್ನ ಬೆಳೆಸ್ಕೊಳ್ತಾರೆ. ಓಕೆ, ವಿದ್ಯಾರ್ಥಿಗಳು ಗಣಿತ ಜ್ಞಾನವನ್ನ ಬೆಳೆಸ್ಕೊಳ್ತಾರೆ. ಓಕೆ, ಕಲಿಕೆಯ ಫಲಗಳು ಇಲ್ಲಿ ಏನಾಗಿರುತ್ತೆ, ನಾವೇನಂತ ಬರಿಬೇಕು, ವಿದ್ಯಾರ್ಥಿಗಳು ಸ್ಮರಿಸುತ್ತಾರೆ ಅಂದ್ರೆ ನಾವೇನು ಯಾವ ಸಬ್ಜೆಕ್ಟ್ ಯಾವ ಟಾಪಿಕ್ ಮಾಡ್ತಿರ್ತೀವಲ್ಲೋ ಅದಕ್ಕೆ ಸಂಬಂಧಿಸಿದ ಸ್ಮರಿಸುತ್ತಾರೆ ಹಾಗೂ ಗುರುತಿಸುತ್ತಾರೆ ಅಂತ ಏನ್ ಬರುತ್ತೆ, ಸ್ಮರಣೆ ಮತ್ತು ಗುರುತಿಸೋದು, ಇದು ಸ್ಮರಿಸುವಿಕೆಗೆ ಇದು ಬರುತ್ತೆ. ಇನ್ನು ತಿಳುವಳಿಕೆ ಅಂತ ಬಂದಾಗ ವಿದ್ಯಾರ್ಥಿಗಳು ಗಣಿತದ ತಿಳುವಳಿಕೆಯನ್ನ ಬೆಳೆಸ್ಕೊಳ್ತಾರೆ. ಯಾವ ರೀತಿ, ಕಲಿಕೆಯ ಫಲಗಳು ಯಾವ ರೀತಿ ಇರುತ್ತೆ, ಗಣಿತದ ಶಬ್ದ, ಪದ ಪರಿಕಲ್ಪನೆಗಳು, ತತ್ವಗಳು, ಸಂಬಂಧಗಳು ಮುಂತಾದವುಗಳನ್ನ ಅವರು ವ್ಯಾಖ್ಯಾನಿಸ್ತಾರೆ ಹಾಗೂ ಸ್ವಂತ ವಾಕ್ಯದಲ್ಲಿ ಹೇಳ್ತಾರೆ, ಉದಾಹರಣೆಗಳನ್ನ ನೀಡ್ತಾರೆ, ಅವುಗಳಿಗೆ ಪ್ರಕ್ರಿಯೆಗಳನ್ನ ಗುರುತಿಸ್ತಾರೆ, ಸಾಮ್ಯತೆಯನ್ನ ಕಂಡು ಹಿಡಿತಾರೆ, ವರ್ಗೀಕರಿಸುತ್ತಾರೆ, ಶಾಬ್ದೀಕರಿಸುತ್ತಾರೆ, ಅಶಾಬ್ದೀಕರಿಸುತ್ತಾರೆ, ಸೂತ್ರಗಳನ್ನ ಬಳಸುತ್ತಾರೆ, ಚಿಹ್ನೆಗಳನ್ನ ಬದಲಿಸ್ತಾರೆ, ಲೆಕ್ಕ ಮಾಡ್ತಾರೆ, ಉತ್ತರಗಳನ್ನ ಬರೀತಾರೆ, ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡಿತಾರೆ, ಕೊಟ್ಟ ವಿನ್ಯಾಸವನ್ನ ಸರಳೀಕರಿಸ್ತಾರೆ, ಫಲಿತಾಂಶವನ್ನ ಪರಿಶೀಲಿಸ್ತಾರೆ, ಪ್ರಮಾಣೀಕರಿಸ್ತಾರೆ, ತಪ್ಪುಗಳನ್ನ ಕಂಡು ಹಿಡಿತಾರೆ, ಸರಿಪಡಿಸ್ತಾರೆ. ಇವೆಲ್ಲವೂ ಕೂಡ ತಿಳುವಳಿಕೆ ಅನ್ನುವಂತ ಇದು ಏನಿದೆ ಅದಕ್ಕೆ ಇದು ಸಂಬಂಧಿಸುತ್ತೆ. ಓಕೆ, ಇನ್ನು ಅನ್ವಯಿಸುವುದು ಅಂತ ನೋಡಿದಾಗ ನೋಡಿ, ಇಲ್ಲಿ ನಾವೇನೇನೆಲ್ಲ ಬರಿಬಹುದು, ವಿದ್ಯಾರ್ಥಿಗಳು ಗಣಿತದ ಜ್ಞಾನವನ್ನ ಹೊಸ ಸನ್ನಿವೇಶದಲ್ಲಿ ಅನ್ವಯಿಸುವುದು. ಯಾವ ರೀತಿ, ಇವಾಗ ಫಾರ್ ಎಕ್ಸಾಂಪಲ್ ಹೊಸ ಸನ್ನಿವೇಶದಲ್ಲಿ ಗಣಿತದ ಜ್ಞಾನವನ್ನ ವೆರಿ ಸಿಂಪಲ್ ಎಕ್ಸಾಂಪಲ್ ಅಂತ ಅಂದ್ರೆ, ಇವಾಗ ಕೂಡೋದು ಕಳಿಯೋದು ಗೊತ್ತಿರುವಂತಹ ಮಗು ಏನ್ ಮಾಡುತ್ತೆ, ಸ್ವಲ್ಪ ಇವಾಗ 1ನೇ ಕ್ಲಾಸ್ ಓಕೆ, ಕೂಡೋದು ಕಳಿಯೋದು ಗೊತ್ತಾದ್ಮೇಲೆ ಮಗು ಒಂದ್ ಅಂಗಡಿಗೆ ಹೋಗಿ 5 ರೂಪಾಯಿ ಕೊಟ್ಟಾಗ 2 ಚಾಕ್ಲೇಟ್, 1 ರೂಪಾಯಿಗೊಂದಿದ್ದು 2 ಚಾಕ್ಲೇಟ್ ತಗೊಂಡಾಗ 3 ರೂಪಾಯಿ ವಾಪಸ್ ಕೊಡ್ಬೇಕು 5 ರೂಪಾಯಿ ಕೊಟ್ಟಾಗ. ಓಕೆ, ಅವ್ರೇನಾದ್ರೂ 2 ರೂಪಾಯಿ ಕೊಟ್ರೆ ಏನ್ ಮಾಡುತ್ತೆ ಮಗು, ಇನ್ನೂ 1 ರೂಪಾಯಿ ವಾಪಸ್ ಕೊಡ್ಬೇಕು ಅಂತ ಕೇಳುತ್ತೆ. ಅದನ್ನ ಹೊಸ ಸನ್ನಿವೇಶದಲ್ಲಿ ಅದು ಅನ್ವಯಿಸ್ಕೊಳುತ್ತೆ, ಕಲಿತಿರುವಂತದ್ದು. ಓಕೆ, ಅದ್ರ ಜೊತೆಗೆ ಇನ್ನು ಏನ್ ಹೇಳ್ಬೋದು, ಬಹಳಷ್ಟು ಹೀಗೆ ನಮ್ಮ ದೈನಂದಿನ ಜೀವನದಲ್ಲಿ ನಡೆಯುವಂತದ್ದು ಏನಿರುತ್ತೆ, ಮೆಜರ್ಮೆಂಟ್ ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಹೊಸ ಸನ್ನಿವೇಶದಲ್ಲಿ ಮಗು ಏನ್ ಅನ್ವಯಿಸ್ಕೊಡುತ್ತೆ ಅದಕ್ಕೆ. ಓಕೆ, ಸಮಸ್ಯೆ ಅಥವಾ ದತ್ತಾಂಶವನ್ನ ವಿಭಾಗಗಳನ್ನಾಗಿ ವಿಶ್ಲೇಷಿಸುತ್ತೆ ಮಗು, ನಿಖರತೆಯನ್ನ ತೀರ್ಮಾನಿಸುತ್ತೆ, ಸಂಬಂಧಗಳನ್ನ ಸ್ಥಾಪಿಸುತ್ತೆ, ವಿವಿಧ ವಿಧಾನಗಳನ್ನ ಅಳವಡಿಸಿಕೊಳ್ಳುತ್ತೆ, ಸೂತ್ರ ಅಥವಾ ತತ್ವ ಅಥವಾ ವಿಧಾನ ಪ್ರಕ್ರಿಯೆಯನ್ನ ಆಯ್ಕೆ ಮಾಡಿಕೊಳ್ಳುವುದು, ಫಲಿತಾಂಶವನ್ನು ಊಹಿಸುವುದು, ಇವೆಲ್ಲವೂ ಕೂಡ ಅನ್ವಯಿಸುವುದು ಅನ್ನುವಂತ ಟಾಪಿಕ್ಗೆ ಸೇರುತ್ತೆ. ಇದ್ರ ಮೇಲೆ ಹೇಗೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅಂತ ಈಗ ಆಲ್ರೆಡಿ ಯಾರೆಲ್ಲ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿರ್ತೀರಾ, ಯಾರೆಲ್ಲ TET ಅಟೆಂಡ್ ಮಾಡಿರ್ತೀರಾ, ಯಾರೆಲ್ಲ PSTR ಕ್ವೆಶ್ಚನ್ ಪೇಪರ್ಸ್ ನ ಸಾಲ್ವ್ ಮಾಡಿರ್ತೀರಾ, ಅವರಿಗೆ ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತಿರುತ್ತೆ. ಎಕ್ಸಾಂಪಲ್ ಹೇಳೋದಾದ್ರೆ ಏನಂತ ಹೇಳ್ಬೋದು, ಕೇಳಿದರೆ ಕೆಲವೊಂದ್ಸತಿ ನೋಡಿ, ಮಗು ಒಂದು ಸಮಸ್ಯೆ ಅಥವಾ ದತ್ತಾಂಶವನ್ನ ವಿಭಾಗಗಳನ್ನಾಗಿ ವಿಶ್ಲೇಷಿಸುತ್ತೆ, ನಿಖರತೆಯನ್ನ ತೀರ್ಮಾನಿಸುತ್ತೆ, ಸಂಬಂಧಗಳನ್ನ ಸ್ಥಾಪಿಸುತ್ತೆ ಅನ್ನುವುದಾದರೆ ಇದು ಈ ಒಂದು ಟಾಪಿಕ್ಗೆ ಸೇರಿರುತ್ತೆ ಅಂತ ಕೇಳ್ತಾರೆ. ಕೆಳಗಡೆ ನಿಮ್ಗೆ ಆಪ್ಷನ್ ಏನಿರುತ್ತೆ, ಕೌಶಲ ಸ್ಕಿಲ್, ಅನ್ವಯಿಸುವುದು, ತಿಳುವಳಿಕೆ, ಸ್ಮರಿಸುವಿಕೆ ಅಂತ ಇರುತ್ತೆ. ನಿಮ್ಮ ಆಪ್ಷನ್ ಏನಾಗಿರ್ಬೇಕು, ದಟ್ ಈಸ್ ಅನ್ವಯಿಸುವುದು ಆಗಿರ್ಬೇಕು. ಇವೆಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೀವು ಇದನ್ನ ಒಂದ್ ಕಡೆ ನೋಟ್ ಮಾಡಿ ಇಟ್ಕೋಬೇಕು. ಸ್ಮರಿಸುವಿಕೆ, ತಿಳುವಳಿಕೆ, ಓಕೆ, ಅನ್ವಯಿಸುವುದು, ಕೌಶಲ. ಓಕೆ, 2022 ಕ್ವಶನ್ ಪೇಪರ್ 2 ಯಾರೆಲ್ಲ ಮ್ಯಾಥ್ಸ್ ಇದೀರಾ ಅವ್ರೊಂದ್ಸಲ ನೋಡಿ, ಅದ್ರೊಳಗೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದು ಎಲ್ಲ ಇಲ್ಲಿ ಏನಿದಾವಲ್ವಾ ಇವೆಲ್ಲ ನಿಮ್ಗೆ ಯಾಕೆ ಇಂಪಾರ್ಟೆಂಟ್ ಒಂದ್ ಕಡೆ ಬರ್ದಿಟ್ಕೋಬೇಕು ಅಂತ ಅಂದ್ರೆ. ಓಕೆ, ಕೌಶಲ, ವಿದ್ಯಾರ್ಥಿಗಳು ಅನೇಕ ಕೌಶಲಗಳನ್ನ ಗಳಿಸ್ತಾರೆ. ಯಾವುದು ಕೌಶಲ ಅಂತ ಅಂದ್ರೆ ಬಳಸೋದು ಅಂದ್ರೆ ಹ್ಯಾಂಡ್ಸ್ ಉಪಯೋಗಿಸುವಂಥದ್ದು. ಓಕೆ, ರೇಖಾಕೃತಿಗಳನ್ನು ಮತ್ತು ಅಲೇಖಗಳನ್ನ ಬಿಡಿಸೋದು, ಲೆಕ್ಕಗಳನ್ನ ಮಾಡ್ತಾರೆ, ಕೋಷ್ಟಕಗಳನ್ನ, ರೇಖಾಪಟಗಳು, ಅಲೇಖಗಳು ಇತ್ಯಾದಿಗಳನ್ನ ಅವರು ಓದ್ತಾರೆ. ಇವೆಲ್ಲ ಏನು ಕೌಶಲಕ್ಕೆ ಸಂಬಂಧಿಸಿದಂಥದ್ದು. ಇನ್ನು ನಾವು ಇದಕ್ಕೆ ಮುಂದಿನ ಒಂದು ವಿಡಿಯೋನಲ್ಲಿ ಅಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ಮುಂದಿನ ಟಾಪಿಕ್ ಅಲ್ಲಿ ನಾವು ಗಣಿತ ವಿಷಯ ಜ್ಞಾನ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿಗೆ ಇದು 24 ಮಿನಿಟ್ಸ್ ಆಯ್ತಲ್ವಾ. ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡಿ ಮುಂದಿನ ಒಂದು ತರಗತಿಯಲ್ಲಿ ಗಣಿತ ವಿಷಯ ಜ್ಞಾನ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.